ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದಂತಹ ಮಳೆಗೆ ಬೆಂಗಳೂರಿನ ಜನ ತತ್ತರಿಸಿ ಹೋಗೋ ರೀತಿಯಾಗಿದೆ. ಹಲವು ಕಡೆ ಮರಗಳ ಧರಾಶಾಹಿಯಾಗಿದೆ. ಹಲವು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಹಲವು ರಸ್ತೆಗಳು ಜಲಾವೃತವಾಗಿದೆ. ವಾಹನ ಸವಾರರು ಈಗ ಬೆಳಗ್ಗೆ ಆಫೀಸಿಗೆ ಹೋಗಬೇಕು ಅಂದ್ಕೊಂಡವರು, ಸ್ಕೂಲ್ ಮಕ್ಕಳನ್ನು ಡ್ರಾಪ್ ಮಾಡಬೇಕು ಅಂತ ಅಂದ್ಕೊಂಡವರು ಒದ್ದಾಡ್ತಾ ಇದ್ದಂತಹ ದೃಶ್ಯ ಕಾಣಿಸ್ತಾ ಇದೆ. ರಸ್ತೆಯಲ್ಲಿ ಸಂಚಾರ ಮಾಡೋಕ್ಕಾಗದೆ ಅವ್ರ ಸರ್ಕಸ್ ಇದೆ ಅಲ್ಲಿ. ನಗರದ ಹಲವೆಡೆ ಮರಗಳು ಧರಾಶಾಹಿಯಾಗಿದೆ. ರಸ್ತೆಗಳ ಸಂಪರ್ಕ ಕೆಲವು ಕಡೆಗಳಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಬಿದ್ದ ಮರಗಳ ತೆರವು ಕಾರ್ಯಾಚರಣೆ ಕೆಲವು ಕಡೆಗಳಲ್ಲಿ ಇನ್ನೂ ಆಗಿಲ್ಲ. ಇನ್ನೊಂದು ಕಡೆಗೆ ಈ ಫ್ಯಾಂಟಸಿ ಪಾರ್ಕ್ಗೆಲ್ಲ ಹೋದಾಗ ವೇವ್ ಪೂಲ್ ಅಂತ ಒಂದಿರುತ್ತೆ. ಆ ಥರ ಈ ಫ್ಲೈಓವರ್ ಮೇಲ್ಗಡೆ ಕೃತಕ ವೇವ್ ಪೂಲ್ ನಿರ್ಮಾಣ ಆಗಿದೆ. ಅಲ್ಲಿ ಆಟ ಆಡೋದಕ್ಕೆ ಜನರಿಗೆ ಟೈಮ್ ಇಲ್ಲ. ಆಮೇಲೆ ಆಟ ಆಡೋಂಥ ನೀರು ಅಲ್ಲ ಬಿಡಿ, ಅದು ಗಲೀಜು ನೀರು. ನೋಡಿ ಅಲ್ಲಿ ಮಿನಿ ಫಾಲ್ಸ್ ಎಲ್ಲ ಕಡೆಗಳಲ್ಲೂ ಬೆಂಗಳೂರಿನ ಸುತ್ತಮುತ್ತ ಏನಿಲ್ಲ ಹೇಳಿ, ಎಲ್ಲ ರೀತಿ ಗಲೀಜ್, ಕೊಳಚೆ ನೀರಿನ ಫಾಲ್ಸು, ಕೊಳಚೆ ನೀರಿನ ಕೆರೆ, ಮಿನಿ ನದಿ ಎಲ್ಲವೂ ಕಾಣಿಸುತ್ತೆ. ಇದೆಲ್ಲದರ ಕೊಡುಗೆ ಯಾರ್ದು? ಬೋರ್ಡ್ ಹಾಕ್ಬೇಕು ನಾವೆಲ್ಲಾದರೂ ಒಂದು ಕಡೆಗೆ. ಕೊಡುಗೈ ದಾನಿಗಳು ಬೆಂಗಳೂರಿನ ಪ್ರಾಧಿಕಾರದ ಅಧಿಕಾರಿಗಳು. ಹಿಂದೆ BBMP ಅಂತ ಕರಿತಾ ಇದ್ವಿ, ಈಗ GBA ಅಧಿಕಾರಿಗಳು ಅಂತ ಸ್ಟೈಲಾಗಿ ಕರಿಬೇಕಷ್ಟೆ. ಅವರದ್ದೇ ಕೊಡುಗೆ ಇವೆಲ್ಲವೂ ಕೂಡ. ಅನ್ಪ್ಲ್ಯಾನ್ಡ್ ಆಗಿ ರಸ್ತೆಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. ನೋಡಿ ಅಲ್ಲಿ ಮರಗಳು ಬಿದ್ದಿದೆ, ಪಾಪ ಅಲ್ಲಿ ಬಗ್ಕೊಂಡು ಜನ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಸಮಸ್ಯೆ ಅಂತೂ ಸರಿ ಹೋಗಲ್ಲ, ನಾವೇ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಿ ನುಸುಳ್ಕೊಂಡು ಹೋಗಬೇಕು ಅಂತ. ಇನ್ನು ಟ್ರಾಫಿಕ್ನ ಕಿರಿಕಿರಿ ಅಲ್ಲಲ್ಲಿ. ವಿಪ್ರೋ ಗೇಟು, IT ಪಾರ್ಕ್ನವರೆಲ್ಲ ಬೊಬ್ಬೆ ಹೊಡಿತಾ ಇದ್ದಾರೆ, ಬಾಯಿ ಬಡ್ಕೊಳ್ತಾ ಇದ್ದಾರೆ. ಬಟ್ ಏನೂ ಬದಲಾಗ್ತಾ ಇಲ್ಲ ಅಷ್ಟೆ.